ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಲ್ಲಭನನ್ನ ಮನೆಗೆ ಕರ್ಕೊಂಡು ಬರೋದ್ರ ಮುಖಾಂತರ ಮನೆಯಲ್ಲಿ ಹಬ್ಬದ ಸಂಭ್ರಮ ಸಡಗರ. ಆದರೆ ಇಲ್ಲಿ ಪ್ರಿಯಾನ ಮನೆಯಿಂದ ಹೊರಗಿಡ್ತಿದ್ದಾರೆ ನಂದ ಅವರು. ಹಾಗಿದ್ರೆ ಮನೆಯಿಂದ ಪ್ರಿಯಾಳನ್ನ ಓಡಿಸೇ ಬಿಟ್ರ ನಂದ? ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ಅಂದು ಮಾಡಿದಂಥ ಒಂದು ವಿಷಯ ನಿಜಕ್ಕೂ ನಂದವರ ಮನಸ್ಸನ್ನು ನಾಟ್ಬಿಟ್ಟಿದ. ನಂದವರು ಮೇಲ್ನೋಟಕ್ಕೆ ಪರವಾಗಿಲ್ಲ, ಏನು ತಪ್ಪು ಮಾಡಬೇಡಮ್ಮ ಅಂತ ಹೇಳಿದ್ರು, ಅವರ ಮನಸ್ಸಲ್ಲಿ ಆ ನೋವು ಇದ್ದೇ ಇದೆ. ಯಾಕಂದರೆ ನಂದವರು ಪ್ರಿಯಾನ ಮನೆ ಕರ್ಕೊಂಡು ಬಂದಿದ್ದೆ, ಅವಳನ್ನು ಸೊಸೆಯಾಗಿ ಕರ್ಕೊಂಡು ಬಂದಿದ್ದಕ್ಕೆ ಕಾರಣನೇ ನನ್ನ ಮನೆ ಒಗ್ಗಟ್ಟನ್ನು ಆಕೆ ಕಾಪಾಡ್ತಾಳೆ ಅಂತ, ನಾನು ಸೆಲೆಕ್ಟ್ ಮಾಡಿದ ಸೊಸೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು. ಆದರೆ ಇವತ್ತು ಅದೇ ಪ್ರಿಯಾ ಅವರ ಮನಸ್ಸನ್ನು ಛಿದ್ರಗೊಳಿಸಿದ್ದಾರೆ. ಯಾಕಂದರೆ ಪ್ರಿಯಾ ಮಾಡಿದ ಎಡವಟ್ಟಿಗೆ ವಲ್ಲಭನನ್ನ ಮನೆ ಬಿಟ್ಟು ಕಳಿಸ್ತಾ ಇದ್ರು ನಂದ ಅವರು. ಆ ಒಂದು ಸಮಯದಲ್ಲಿ ತನ್ನ ಸೇಫ್ಟಿಯನ್ನ ನೋಡ್ಕೊಂಡ್ಲು ಅನ್ನೋ ಕಾರಣಕ್ಕೆ ಇಲ್ಲಿ ನಂದ ಅವರು ಪ್ರಿಯಾ ವಿರುದ್ಧ ಸಿಡಿದಿದ್ದಾರೆ. ಇಲ್ಲಿ ಪ್ರಿಯಾ ವಿರುದ್ಧ ಅತ್ತೆ ಕೂಡ ಸಿಡಿದಿದ್ರು. ಬಟ್ ಮೀನಾ ಮತ್ತೆ ಅಮ್ಮು ಸೇರ್ಕೊಂಡು ಅದನ್ನ ಸರಿಪಡಿಸಿ ಅತ್ತೆ ಸೊಸೆ ಒಂದಾಗೋ ರೀತಿ ಕೂಡ ಮಾಡಿದ್ರು. ಆದ್ರೆ ಇವತ್ತಿಗೂ ಕೂಡ ನಂದ ಅವರು ಪ್ರಿಯಾಳನ್ನ ಅಷ್ಟಾಗಿ ಮೊದಲಿನ ಹಾಗೆ ನಂಬ್ತಾ ಇಲ್ಲ, ಒಪ್ತಾ ಇಲ್ಲ, ನೋಡ್ತಾ ಇಲ್ಲ ಕೂಡ. ಇದು ಪ್ರಿಯಾ ಮನಸ್ಸಿಗೆ ತುಂಬಾನೇ ಘಾಸಿ ಉಂಟು ಮಾಡಿದ. ಇದರ ನಡುವೆ ಸಾಕಷ್ಟು ವಿಷಯಗಳು ನಡೆದು ಹೋಗುತ್ತೆ. ಇಲ್ಲಿ ಪ್ರಿಯಾಳನ್ನ ನಂದವರೇ ಹುಡುಕಿ ಕರ್ಕೊಂಡು ಬಂದಿದ್ದು, ತನ್ನ ಮಗ ಮಾಧವಂಗೆ ಮದ್ವೆ ಮಾಡಿಸಿದ್ದು. ಆದ್ರೆ ಇಲ್ಲಿ ಮೀನಾ ಮತ್ತೆ ಅಮ್ಮು ಅನ್ನ ಕರ್ಕೊಂಡು ಬಂದಿದ್ದು ನಂದ ಅವರಲ್ಲ. ಅದಕ್ಕೆ ಬದಲಾಗಿ ಮೀನಾ ಲವ್ ಮ್ಯಾರೇಜ್ ಆಗ್ತಾರೆ. ಇಲ್ಲಿ ಅಮ್ಮು ವಲ್ಲಭನ್ ಜೊತೆ ಅತ್ತೆಗೋಸ್ಕರ ಮದುವೆ ಆಗ್ತಾರೆ. ಫೈನಲಿ ಆದ್ರೂ ಕೂಡ ಅವರಿಬ್ರು ಎಷ್ಟು ಮಟ್ಟಿಗೆ ಚೆನ್ನಾಗಿದ್ದಾರೆ ಅಂದ್ರೆ ನಿಜಕ್ಕೂ ಆ ಮನೆಯನ್ನ ಒಗ್ಗೂಡಿಸೋದಕ್ಕೆ ಏನೆಲ್ಲ ಮಾಡ್ಬೋದು ಎಲ್ಲವನ್ನ ಕೂಡ ಮಾಡ್ತಾರೆ. ಜೊತೆಗೆ ಒಗ್ಗಟ್ಟಿಂದ ಇರಬೇಕು, ಒಬ್ಬರ ಕಷ್ಟದಲ್ಲಿ ಮತ್ತೊಬ್ರು ಆಗ್ಬೇಕು, ಮತ್ತೊಬ್ರು ಕಷ್ಟ ಬೇರೆಯವ್ರದಲ್ಲ, ಅದು ನಂದೇನೆ, ನಮ್ಮ ಮನೆ ಖುಷಿ ಆಗಿರ್ಬೇಕು, ಎಲ್ಲರೂ ಖುಷಿ ಆಗಿರ್ಬೇಕು ಅಂತ ಹೇಳಿ ಮೀನಾ ಮತ್ತೆ ಅಮ್ಮು ಬಯಸ್ತಾರೆ. ಆದ್ರೆ ನಂದವರು ತಂದಿರ್ತಕ್ಕಂಥ ಸೊಸೆ ಅಮ್ಮನ ಮಾತನ್ನ ಕೇಳ್ಕೊಂಡು ಆ ಮನೆಯಲ್ಲಿ ನಾನು, ನನ್ನ ಗಂಡ, ನನ್ನ ಅತ್ತೆ, ಮಾವ, ಜೊತೆಗೆ ಮಾವನ ವಿಶ್ವಾಸ ಗಳಿಸ್ಕೊಂಡು ಇಡೀ ಯಜಮಾನಿಕೆಯನ್ನ ತಾನು ತಗೊಂಡು ಆ ಒಂದು ಮನೆಯನ್ನ ನಡೆಸಬೇಕು ಅನ್ನೋದೇ ಪ್ರಿಯಾ ಇಚ್ಛೆ ಆಗಿದೆ. ಇಲ್ಲಿ ವಲ್ಲಭನ ನನ್ನ ಮೈದ, ಅವನು ಕಷ್ಟದಲ್ಲಿದ್ದಾನೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡೋದು, ಅದು ತನ್ನ ಕಷ್ಟ ಬೇರೆ ಅಲ್ಲ, ಅವನ ಕಷ್ಟ ಬೇರೆ ಅಲ್ಲ, ಈ ಮನೆ ಮಗ ಅವನು ಅಂತ ಹೇಳಿ ತಾಯಿ ರೀತಿ ನೋಡೋದು ಯಾವುದನ್ನ ಕೂಡ ಇಲ್ಲಿ ಪ್ರಿಯಾ ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ತುಂಬ ಸ್ವಾರ್ಥಿಯಾಗಿ ಪ್ರಿಯಾ ಯೋಚನೆ ಮಾಡ್ತಾರೆ. ಆ ಸ್ವಾರ್ಥತನದ ಒಂದೇ ಒಂದು ಸ್ಮೆಲ್ ಈ ಕಡೆ ನಂದ ಅವ್ರಿಗೆ ಬಂದಿದೆ. ಅದೇ ಕಾರಣಕ್ಕೆ ಪ್ರಿಯಾಳನ್ನ ಅವರು ಆಚೆ ಇಟ್ಟಿದ್ದಾರೆ. ಇದೆಲ್ಲದರ ನಡುವೆ ಅಮ್ಮು ಅಪ್ಪನ ವಿರುದ್ಧ ಸಿಡಿದೇಳ್ತಾಳೆ. ಇಷ್ಟು ದಿನ ಅಪ್ಪ ಅಂದ್ರೆ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಿದ್ಲು. ಅಪ್ಪನಿಗೋಸ್ಕರ ವಲ್ಲಭನ್ ಜೊತೆ ಸಾಕಷ್ಟು ಬಾರಿ ಜಗಳ ಮಾಡಿದ್ಲು. ಚಿಕ್ಕದ್ರಿಂದ ಕೂಡ ವಲ್ಲಭನ್ ಜೊತೆ ಜಗಳ ಆಡ್ತಾನೆ ಬಂದಿದ್ಲು. ನಂದವ್ರ ಮನೆಯನ್ನೇ ದ್ವೇಷ ಮಾಡ್ತಿದ್ಲು. ಆದ್ರೆ ಶತ್ರುವಿನ ಮನೆಗೆ ಯಾವಾಗ ಆಕೆ ಸೊಸೆಯಾಗಿ ಬಂದ್ಲು ಆಗ ಗೊತ್ತಾಗುತ್ತೆ ಅವಳಿಗೆ ಸತ್ಯ ಏನು ಅಂತ, ಈ ಮನೆಯಲ್ಲಿರ್ತಕ್ಕಂಥ ಜನಗಳು ಏನು ಅಂತ, ತನ್ನ ಮನೆಯವರು ಏನೆಲ್ಲ ಮಾಡಿದ್ರು ಅಂತ ಎಲ್ಲಾ ವಿಷಯವನ್ನ ಅರ್ಥಂತ ಅಮ್ಮು ತನ್ನಂತಾನೇ ಬದಲಾಗ್ಬಿಡ್ತಾಳೆ. ವಲ್ಲಭನನ್ನ ಇಷ್ಟಪಡ್ತಾಳೆ. ಬಿಕಾಸ್ ವಲ್ಲಭ ತುಂಬಾ ಒಳ್ಳೆಯವನು ಅನ್ನೋ ವಿಷಯ ಅಮ್ಮಗೆ ಗೊತ್ತಾಗುತ್ತೆ. ತನಗೆ ಗೊತ್ತಿಲ್ಲದ ಹಾಗೆ ವಲ್ಲಭನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಕೊತಾಳೆ. ಇದರ ನಡುವೆ ವಲ್ಲಭ ಒಂದು ಎಡವಟ್ಟಿಗೆ ಸಿಕ್ಕಿ ಬೀಳ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಪೊಲೀಸ್ ಅವರು ಬಂದು ವಲ್ಲಭನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ವಲ್ಲಭನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾಗೆ ಎದುರುಗಡೆ ಇವರು ಬಂದಿದ್ದೆ ನಂದವರನ್ನ ಅಮ್ಮುವನ್ನ ಚೀರಿಸ್ತಾರೆ, ರೇಗಿಸ್ತಾರೆ, ಕಾಲೆಳಿತಾರೆ, ಅವಮಾನಿಸ್ತಾರೆ. ಫೈನಲಿ ವಲ್ಲಭ ಜೈಲ್ಗೆ ಹೋಗಿರೋ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಜೈಲ್ಗೆ ಹೋಗ್ಲಿ, ಅಲ್ಲೇ ಅವನು ಕೊಳಿಲಿ ಅಂತ ಹೇಳಿ ಸೂರ್ಯಕಾಂತ್ ಚಂದ್ರಕಾಂತ್ ಪ್ಲಾನ್ ಮಾಡಿಕೊಂಡು ವಲ್ಲಭ ಅರೆಸ್ಟ್ ಆಗಿರ್ತಕ್ಕಂಥ ಜಾಗಕ್ಕೆ ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿ ಇಲ್ಲಿ ವಲ್ಲಭನ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಯನ್ನ ಮಾಡಿ ಆತನನ್ನ ಬಿಡಿಸಲೇಬಾರದು ಅಂತ ಹೇಳಿ ಪೊಲೀಸ್ ಅವರ ಮೇಲೆ ಒತ್ತಡವನ್ನ ಹಾಕ್ತಿದ್ದಾರೆ. ಈ ಒಂದು ವಿಷಯ ಅಮ್ಮುಗೆ ಗೊತ್ತಾಗಿದ್ದೆ ತಡ ತನ್ನ ವಲ್ಲಭನ್ಗೆ ಈ ರೀತಿಯಾಗಿ ತೊಂದರೆ ಮಾಡ್ತಿದ್ದಾರೆ ಅಂದರೆ ಖಂಡಿತ ಅವ್ರ ಅಪ್ಪ ಆದ್ರೂ ಪರವಾಗಿಲ್ಲ, ನಾನಂತೂ ಅವರನ್ನ ಬಿಡೋ ಮಾತೇ ಇಲ್ಲ ಅಂತ ಹೇಳಿದ್ದೆ. ಇಲ್ಲಿ ಅಮ್ಮು ತುಂಬಾನೇ ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಸಿಡಿದೆದ್ದು ಅಪ್ಪನಿಗೆ ಆವಾಜ್ ಹಾಕೋ ಮಟ್ಟಿಗೆ ಮುಂದಾಗ್ತಾಳ. ಇಲ್ಲಿ ತನ್ನ ಗಂಡ ವಲ್ಲಭಂಗೆ ಏನಾದರೂ ತೊಂದರೆ ಆಯಿತು ಅಂದರೆ ಖಂಡಿತ ನಾನು ನಿಮ್ಮನ್ನ ಅಪ್ಪ ಅಂತ ಕೂಡ ಮರಿಬೇಕಾಗತ್ತೆ. ನೀವು ನನ್ನ ಗಂಡನ ವಿಷಯಕ್ಕೆ ಎಂಟ್ರಿ ಕೊಟ್ಟು ಆತನನ್ನ ಬಿಡಬೇಡಿ ಅಂತ ಯಾಕೆ ಹೇಳ್ಕೊಟ್ಟಿದ್ರ? ಚಿಕ್ಕಪ್ಪ ಸುಮ್ಮನೆ ಹೋಗಿಲ್ಲ. ಈ ಮನೇಲಿ ಒಂದು ಕಡ್ಡಿ ಅಳ್ಳಾಡಬೇಕು ಅಂದ್ರೂ ಅದು ನಿಮ್ಮ ಪರ್ಮಿಷನ್ ಇಲ್ಲದೆ ಆಗೋದಿಲ್ಲ. ಅವ್ರು ಅಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಕುಮ್ಮಕ್ಕು ನೀವೇ ಕೊಟ್ಟಿರ್ತೀರಾ ಅಂತ ಗೊತ್ತು. ಇನ್ನು
ಗಂಡನ ವಿಷಯಕ್ಕೆ ಬಂದರೆ ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಅಮ್ಮು ಅಪ್ಪನನ್ನು ಎಚ್ಚರಿಸ್ತಾಳೆ. ಇದರಿಂದ ಅಪ್ಪ ಸೂರ್ಯಕಾಂತ್ ಕೂಡ ಸಿಡಿದೆದ್ದಿದ್ದಾರೆ. ಫೈನಲಿ ಸೂರ್ಯಕಾಂತ್ ಚಂದ್ರಕಾಂತ್ ಯಾವುದೇ ಪ್ಲಾನ್ ಕೂಡ ವರ್ಕೌಟ್ ಆಗೋದಿಲ್ಲ. ಬಿಕಾಸ್ ಇಲ್ಲಿ ವಲ್ಲಭ ತಪ್ಪೇ ಮಾಡಿಲ್ಲ, ವಲ್ಲಭನ ಕೈ ಹಿಡಿದಿದ್ದಾರೆ ಅವರ ಅಣ್ಣ ತಮ್ಮಂದಿರೇ ಫೈನಲಿ ವಲ್ಲಭನನ್ನ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿ ಆತನನ್ನ ಬಿಡಿಸ್ಕೊಂಡು ಬಂದಿದ್ದಾರೆ. ಕೊನೆಗೂ ನಂದವರು ತಮ್ಮ ಮಕ್ಕಳನ್ನ ಹೇಗೆ ಬೀಳಿಸಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿ ಆಡ್ಕೋತಿದ್ದಂತಹ ಸೂರ್ಯಕಾಂತ್ ಚಂದ್ರಕಾಂತನ್ನ ಕರೆದು ಇಲ್ಲಿ ನಂದವರು ಸಖತ್ತಾಗಿ ತರಾಟೆಗೆ ತಗೊಳ್ಳೋದ್ರ ಮುಖಾಂತರ ಸಖತ್ತಾಗಿ ಗ್ರಾಚಾರ ಬಿಡಿಸಿ ಬುದ್ಧಿ ಕಲಿಸೋದಕ್ಕೆ ಮುಂದಾಗ್ತಾರೆ. ತನ್ನ ಮಕ್ಕಳನ್ನ ಹೇಗೆ ಬೆಳೆಸಿದ್ದೀನಿ ಅನ್ನೋದನ್ನ ನೋಡಿ, ನನ್ನ ಮಗ ಇನ್ನೊಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದಲ್ಲ, ಹೀರೋ ಆಗಿ ಆಕೆಯನ್ನ ರಕ್ಷಣೆ ಮಾಡಿದ್ದು ಅಂತ ಹೇಳಿ ಹೆಮ್ಮೆಯಿಂದ ತನ್ನ ಮಕ್ಕಳು ಅಂತ ನಂದವರು ಹೇಳ್ಕೊತಿದ್ದಾರೆ. ಇದರಿಂದ ಮನಸ್ಸುಗಳು ಎಲ್ಲವೂ ಕೂಡ ಮತ್ತಷ್ಟು ಖುಷಿ ಸಂಭ್ರಮದಿಂದ ಕುಣಿದಾಡ್ತದೆ. ತನ್ನ ಗಂಡ ಮನೆಯಲ್ಲಿಲ್ಲ ಅಂತ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತದಂತ ಅಮ್ಮ ಖುಷಿಯಾಗಿದ್ದಾಳೆ. ತನ್ನ ಮಗ ಯಾವುದೇ ರೀತಿ ತಪ್ಪು ಮಾಡದೆ ಜೈಲು ವಾಸಕ್ಕೆ ಹೋಗ್ಬೇಕಾಯ್ತಲ್ಲ ಅಂತ ದುಃಖ ಪಡ್ತದಂತ ಅಮ್ಮ ಗಿರಿಜಾ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ಅದರಲ್ಲೂ ನಂದ ಅವರಂತೂ ತುಂಬಾನೇ ಖುಷಿಯಾಗಿದ್ದಾರೆ. ಅದಕ್ಕೆ ಕಾರಣ ಅವರ ಮಕ್ಕಳ ಒಗ್ಗಟ್ಟುತನ. ಇವತ್ತು ಪೊಲೀಸ್ ಅವರೇ ತಪ್ಪು ಮಾಡದೇ ಇರೋ ವಲ್ಲಭನನ್ನ ಹುಡುಕಿ ಜೈಲಿಗೆ ಕಳಿಸ್ತಾ ಇದ್ರು. ಅವನ ಮೇಲೆ ಎಲ್ಲಾ ಕೇಸನ್ನ ಹಾಕಿ, ಆದ್ರೆ ನನ್ನ ಮಕ್ಕಳು, ಅವನ ಅಣ್ಣ ತಮ್ಮಂದಿರು ಅವನನ್ನ ಸತ್ಯವಂತ ಅಂತ ಹೇಳಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿ ಸಾಕ್ಷಿನ ಹುಡುಕಿ ಕರ್ಕೊಂಡು ಬಂದು ನನ್ನ ಮಗನನ್ನ ಬಿಡಿಸಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ನಿಜಕ್ಕೂ ಅಣ್ಣ ತಮ್ಮದಿರ ಬಾಂಧವ್ಯವನ್ನ ನೋಡಿ ನಂದವರು ಖುಷಿ ಪಡ್ತಿದ್ದಾರೆ. ಇಲ್ಲಿ ವಲ್ಲಭನನ್ನ ಆರತಿ ತೆಗೆದು ಕರ್ಕೊಳ್ಳೋದಕ್ಕೆ ಅಂತ ಮೀನಾ, ಅಮ್ಮು ಮತ್ತೆ ಪ್ರಿಯಾ ಎಲ್ಲರೂ ಕೂಡ ಮುಂದಾಗ್ತಾರೆ. ಬಟ್ ನಂದವರು ನೀವು ಯಾರು ಆರತಿ ತೆಗೆಯೋದು ಬೇಡ, ಆರತಿ ತೆಗೆಯೋ ಯೋಗ್ಯತೆ ಇರೋದು ಜಸ್ಟ್ ಮಾಧವ ಮತ್ತೆ ಕೇಶವಂಗ್ ಮಾತ್ರನೇ. ಅವರೇ ಅವ್ರನ್ನ ತಮ್ಮನನ್ನ ಕರ್ಕೊಂಡು ಬಂದಿದ್ದು, ಅವರೇ ಅವರ ಕೈಯಾರೆ ಆರತಿಯನ್ನ ತೆಗಿಬೇಕು ಅಂತ ಹೇಳಿ ನಂದವರು ಹೇಳ್ತಾರೆ. ಹಾಗಾಗಿ ಮಾಧವ ಮತ್ತೆ ಕೇಶವನೇ ತನ್ನ ತಮ್ಮನಿಗೆ ಆರತಿಯನ್ನ ತೆಗೆದು ಒಳಗಡೆ ಕರ್ಕೊಂಡು ಬರ್ತಾರೆ. ಎಲ್ಲರೂ ಫುಲ್ ಖುಷಿಯಾಗ್ಬಿಡ್ತಾರೆ ವಲ್ಲಭ ಮನೆಗೆ ಬಂದಿರೋದ್ರಿಂದ. ಜೊತೆಗೆ ಇಲ್ಲಿ ಅವನ ಒಳ್ಳೆತನನೇ ಇವತ್ತು ಅವನನ್ನು ಅಪಾಯಕ್ಕೆ ಹಾಕಿಸಿದ್ರು ಕೂಡ ಅವನ ಒಳ್ಳೆತನನೇ ಇವತ್ತು ಅವನ ಕೈ ಹಿಡಿದದ. ಎಂದು ಕೂಡ 4 ಜನಕ್ಕೆ ಒಳ್ಳೇದು ಮಾಡಬೇಕೇ ಹೊರತು ಎಂದು ಕೂಡ ಕೆಡಕ್ ಮಾಡಬಾರ್ದು. ನಾವು ಮಾಡೋ ಒಳ್ಳೆ ಕೆಲಸ ನಮ್ಮನ್ನ ಕೈ ಹಿಡಿಯುತ್ತೆ ಅನ್ನೋ ಬುದ್ಧಿ ಮಾತನ್ನ ಮಗದೊಮ್ಮೆ ನಂದ ಅವರು ತಮ್ಮ ಮಕ್ಕಳಿಗೆ ಹೇಳ್ತಿದ್ದಾರೆ. ಜೊತೆಗೆ ಇವತ್ತು ಬೆಳದಿಂಗಳ ಊಟ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಟೆರೆಸ್ ಮೇಲೆ ಹೋಗಿದ್ದಾರೆ. ಫೈನಲಿ ನಂದ ಅವರು ಮತ್ತೆ ಗಿರಿಜಾ ಅವರ ಕೈ ತುತ್ತಿನ ಮುಖಾಂತರ ಬೆಳದಿಂಗಳ ಊಟವನ್ನ ಸಂಭ್ರಮಿಸೋದಕ್ಕೆ ಇಡೀ ಮನೆ ಮುಂದಾಗ್ತದೆ. ಎಲ್ಲರೂ ಖುಷಿಯಿಂದ ಸಮಯಕ್ಕೆ ಕಾಯ್ತಾ ಇದ್ದಾರೆ. ಅಲ್ಲಿಗೆ ಪ್ರಿಯಾ ಕೂಡ ಬರಬೇಕಾಗದೆ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ನೀನು ತುತ್ತನ್ನ ಕೊಡಬೇಕು ಅನ್ನೋದ್ರ ಒಳಗಡೆ ಇನ್ನೂ ಕೂಡ ಮನೆಯವರೆಲ್ಲ ಬರಬೇಕಲ್ವ, ಪ್ರಿಯಾಕ ಎಲ್ಲ ಬರಬೇಕಲ್ವ ಅಂತ ಎಲ್ಲ ಹೇಳ್ತಾ ಇದ್ರೆ, ಇಲ್ಲಿ ನಂದವ್ರು ಮಾತ್ರ ನಮ್ಮ ಮನೆಯವ್ರು ಯಾರಿದ್ದಾರೋ ಎಲ್ಲರೂ ಕೂಡ ಬಂದಿದ್ದಾಗಿದೆ, ಇನ್ಯಾರೂ ಬರೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಂತ ಹೇಳಿ ಹೇಳ್ತಿದ್ದಾಗೆ ಪ್ರಿಯಾ ಅಲ್ಲಿಗೆ ಬರ್ತಾರೆ. ಪ್ರಿಯಾ ಅದನ್ನ ಕೇಳಿಸ್ಕೊಂಡೆ ತುಂಬಾ ಬೇಜಾರು ಮಾಡ್ಕೋತಾಳೆ. ಈ ಕಡೆ ಅಮ್ಮು ಮತ್ತು ಮೀನಾ ಇಬ್ರು ಕೂಡ ಸೇರ್ಕೊಂಡು ಮಾವನ ಮನಸ್ಸನ್ನ ಕೂಡ ಬದಲಾಯಿಸೋದ್ರ ಮುಖಾಂತರ ಪ್ರಿಯಾ ಅಕ್ಕನ್ನ ಕೂಡ ಒಂದು ಬೆಳದಿಂಗಳ ಊಟಕ್ಕೆ ಸೇರಿಸ್ಕೊಳ್ಳೋದ್ರ ಮುಖಾಂತರ ಆಕೆ ಕೂಡ ಈ ಮನೆಯ ಒಂದು ಸದಸ್ಯೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಖಂಡಿತ ಆಕೆ ಈ ಮನೆ ಸದಸ್ಯೆ ಆಗಿದ್ರು ಮೇಲ್ನೋಟಕ್ಕಷ್ಟೇ ಅನ್ನೋದು ಇಲ್ಲಿ ನಂದವರ ಒಪಿನಿಯನ್ ಆಗಿತ್ತು. ಬಟ್ ಇಲ್ಲಿ ನಂದವರ ಒಪಿನಿಯನ್ ಅನ್ನೇ ಬದಲಾಯಿಸ್ತಿದ್ದಾರೆ ಮೀನಾ ಮತ್ತೆ ಅಮ್ಮು. ತಪ್ಪು ಮಾಡ್ತಾರೆ, ಬಟ್ ತಪ್ಪನ್ನ ತಿದ್ಕೊಂಡು ಮುಂದೆ ಹೋಗೋದಕ್ಕೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿ ಇಲ್ಲಿ ನಂದವರು ಪ್ರಿಯಾಳನ್ನ ಒಪ್ಕೊಳ್ಳೋ ರೀತಿ ಮಾಡ್ತಾರೆ. ಹಾಗಿದ್ರೆ ಮುಂದೇನ ಆಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವ ಕಾರಣಕ್ಕೂ ಮರಿ